ಬರ್ತಾಯಿದ್ದೀವಿ. ಸ್ಫೂರ್ತಿ ಅತ್ತೆ ಬರ್ಡೇಗೆ ಕೇಕ್ ಬರ್ತಾಯಿದ್ದೀವಿ. ನನ್ನ ಮಕ್ಕಳ ತಂದಿದ್ದು ನನಗೆ ತಿಂದಿದ್ದೆಲ್ಲ ನೀವಾ? ನಮಸ್ತೆ, ನಾನು ನಿಮ್ಮ ಶ್ರುತಿ. ಶುಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬುಧವಾರ 12ನೇ ತಾರೀಕು, ವ್ಯಾಲೆಂಟೈನ್ಸ್ ಡೇ ಬೇರೆ ಬರ್ತಾಯಿದೆ. ಅದಕ್ಕೆ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಚೀಸ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಹಸ್ಬೆಂಡ್ಗೋಸ್ಕರ ವ್ಯಾಲೆಂಟೈನ್ಸ್ ಡೇಗೆ ಚೀಸ್ ಕೇಕ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನಾನು ಮಾಡ್ತಾ ಇರೋದು ಇನ್ನೊಂದು ಸ್ಪೆಷಲ್ ಪರ್ಸನ್ದು ಒಬ್ರದ್ದು ಬರ್ತ್ಡೇ ವ್ಯಾಲೆಂಟೈನ್ಸ್ ಡೇ ದಿವಸನೇ ಬಿದ್ದಿದೆ. ಅದು ಯಾರಪ್ಪ ಅಂದರೆ ನಮ್ಮ ಸ್ಫೂರ್ತಿದು. ಹೌದು, ನಮ್ಮ ಸ್ಫೂರ್ತಿ ಬರ್ತ್ಡೇ ಕೂಡ 14 ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ದಿವಸ. ಸೊ ವ್ಯಾಲೆಂಟೈನ್ಸ್ ಡೇಗೂ ಸ್ಪೆಷಲ್ಲಾಗಿ ಮತ್ತು ಅವಳಿಗೂ ಸ್ಪೆಷಲಾಗಿ ಚೀಸ್ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಬೇಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ಚೀಸ್ ಕೇಕ್ ಯಾವತ್ತೂ ಟ್ರೈ ಮಾಡೇ ಇಲ್ಲ. ಸೊ ಸ್ಪೆಷಲ್ ಪರ್ಸನ್ಗೋಸ್ಕರ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಮಾಡ್ತೀನಿ. ಆ್ಯಂಡ್ ಸ್ಫೂರ್ತಿಗೆ ಈ ಚೀಸು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಚೀಸ್ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಚೀಸ್ ಕೇಕಿಗೆ ಬೇಕಾಗಿರೋ ಲೇಯರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸ್ಕೆಟು, ಬಟರ್ ಎಲ್ಲ ಹಾಕಿ ಏನು ಮಾಡ್ತಾಯಿದ್ದೀವಿ? ಸ್ಫೂರ್ತಿ ಅತ್ತೆ ಬರ್ಡೇಗೆ ಕೇಕ್ ಬರ್ತಾಯಿದ್ದೀವಿ. ಏನು ಕೇಕ್? ಚೀಸ್ ಕೇಕ್. ಏನು ಕೇಕ್? ಸೊ ಇವಾಗ ಇದನ್ನು ಹಾಕೋಣ. ಸೊ ನಾನಿವಾಗ ಫಸ್ಟಿಗೆ ಚೀಸ್ ಕೇಕಿಗೆ ಬೇಕಾಗಿರೋ ಫಸ್ಟ್ ಲೇಯರ್ನ ರೆಡಿ ಮಾಡಿಕೊಂಡು ಅದನ್ನು 2-3 ಮಿನಿಟ್ಸ್ ಬೇಕಾಗಿಡ್ತಾ ಇದ್ದೀನಿ. ಇದು ಚೀಸ್ ಕೇಕ್ ಬ್ರೇಕ್ ಆಗಬಾರ್ದು ಅಂತ ಮಾಡೋದು. ಸೊ ಅದು ಬೇಕಾಗೋಷ್ಟರಲ್ಲಿ ನಾನು ಚೀಸ್ ಕೇಕ್ದು ಇಂಗ್ರೀಡಿಯೆಂಟ್ಸ್ನೆಲ್ಲ ಮೆಜರ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಇವತ್ತು ಮಾಡ್ತಾ ಇರೋದು ಸ್ಟ್ರಾಬೆರಿ ಚೀಸ್ ಕೇಕ್. ವ್ಯಾಲೆಂಟೈನ್ಸ್ ಡೇಗೂ ಸ್ಪೆಷಲ್ ಆಗಿರಲಿ ರೆಡ್ ಕಲರ್ ಹಾರ್ಟ್ ಶೇಪ್ ಅಂತೇಳಿ ಹಾರ್ಟ್ ಶೇಪ್ ಮೋಲ್ಡ್ನೇ ತೊಗೊಂಡು ಸೊ ಸ್ಟ್ರಾಬೆರಿ ಚೀಸ್ ಕೇಕ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಚೀಸ್ ಕೇಕ್ ಟ್ರೈ ಮಾಡ್ತಾ ಇರೋದ್ರಿಂದ ನಂಗೆ ಭಯ ಇತ್ತು ಹೆಂಗಾಗುತ್ತೋ ಏನೋ ಅಂತ. ಬಟ್ ತುಂಬಾ ಚೆನ್ನಾಗಾಗಿತ್ತು. ಸೊ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ವಿತ್ ಡೀಟೇಲ್ಡ್ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಫಸ್ಟಿಗೆ ನಾನು ಕ್ರೀಮ್ ಚೀಸ್ ಮತ್ತು ಶುಗರ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಮೊಸರು, ಆಮೇಲೆ ಫ್ರೆಶ್ ಕ್ರೀಮ್, ಆಮೇಲೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಲೆಮನ್ ಜಸ್ಟ್ ಅಂದರೆ ಲೆಮನ್ದು ಸಿಪ್ಪೆ. ನಾರ್ಮಲ್ ಚೀಸ್ ಕೇಕಿಗೆ ಲೆಮನ್ ಜ್ಯೂಸ್ ಕೂಡ ಹಾಕ್ತಾರೆ, ಬಟ್ ನಾನು ಸ್ಟ್ರಾಬೆರಿದು ಮಾಡ್ತಾ ಇರೋದ್ರಿಂದ ಮತ್ತು ಸ್ಟ್ರಾಬೆರಿ ಪ್ಯೂರೆ ಕೂಡ ಹಾಕ್ತೀನಿ. ನಾನು ಸ್ಟ್ರಾಬೆರಿ ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ. ಸೊ ಹಾಗಾಗಿ ನಾನು ಲೆಮನ್ ಜ್ಯೂಸನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಲೆಮನ್ ಜಸ್ಟ್ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬ್ಲೆಂಡ್ ಆದಮೇಲೆ ನಾನು ಇದಕ್ಕೆ ಸ್ಟ್ರಾಬೆರಿ ಪೇಸ್ಟ್ ಮತ್ತು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಒಂದು ಲಾಸ್ಟ್ ಮಿಕ್ಸ್ ಕೊಟ್ಕೊತೀನಿ. ತುಂಬ ಹೆವಿಯಾಗೂ ಬೀಟ್ ಮಾಡಬಾರ್ದು, ಅಂದರೆ ತುಂಬ ಹೆವಿ ಮಿಕ್ಸ್ ಮಾಡಬಾರ್ದು. ಸೊ ಇವಾಗ ಸ್ಟ್ರಾಬೆರಿ ಚೀಸ್ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ನಾನು ಹಾರ್ಟ್ ಶೇಪ್ ಮೋಲ್ಡಲ್ಲಿ ಹಾಕಿ ಬೇಕಿಗಿಡ್ತಾ ಇದ್ದೀನಿ. ತುಂಬ ಭಯ ಆಗ್ತಾಯಿದೆ. ಈ ಬೇಕಿಂಗಲ್ಲಿ 5 ನಿಮಿಷ ಜಾಸ್ತಿ ಬೇಕ್ ಮಾಡಿದ್ರೂ ಕಷ್ಟ, ಕಮ್ಮಿ ಬೇಕ್ ಮಾಡಿದ್ರೂ ಕಷ್ಟ. ಹೆಂಗಾಗುತ್ತೋ ಏನೋ ಅಂತ ಭಯದಲ್ಲಿ ಇಟ್ಟಿದ್ದೀನಿ. ಸೊ ನನ್ನ ಚೀಸ್ ಕೇಕ್ ಬೇಕಾಗಿದೆ, ರೆಡಿ ಆಗಿದೆ. ಇಲ್ಲ, ಪೂರ್ತಿ ರೆಡಿ ಆಗಿಲ್ಲ. ಅದ್ರ ಕವರ್ಸ್ ಎಲ್ಲ ತೆಗೆದು ಈಗಲೇ ಡಿಮೋಲ್ಡ್ ಮಾಡೋಕ್ಕಾಗಲ್ಲ. ಲೈಟಾಗಿ ಸ್ಕ್ರೇಪ್ ಮಾಡಿ ಅದನ್ನು ಚೆನ್ನಾಗಿ ತಣ್ಣಗಾಗೋಗ್ಬಿಟ್ಟು, ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮುದ್ದು ನಾಳೆ ಬಂದು ನೋಡಬೇಕು. ಅಲ್ಲಿವರೆಗೂ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ 13ನೇ ತಾರೀಕು. ನನ್ನ ಚೀಸ್ ಕೇಕ್ ಏನಾಗಿದೆ ಅಂತ ಬೆಳಗ್ಗೆ ನಾನು ನೋಡಿಬಿಟ್ಟು ರಾತ್ರಿ 11:30-12 ಗಂಟೆಗೆ 1 kg ಚಾಕ್ಲೇಟ್ ಕೇಕ್ ಬೇಕು ಅಂತ ಯಾರೋ ಆರ್ಡರ್ ಕೊಟ್ಟಿದ್ರು. ಸೊ ನಾನು ಕೇಕ್ನ ಬೇಕಿಟ್ಟು ನಾನು ಚೀಸ್ ಕೇಕಿಗೆ ಬೇಕಾಗಿರೋ ಡೆಕೋರೇಷನ್ಗೆ ಅಂತ ಬೇಕಾಗಿರೋ ಸ್ಟ್ರಾಬೆರಿನ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಕೇಕ್ ಕೂಡ ರೆಡಿ ಆಯಿತು. ಆ ಕೇಕ್ನ ನಾನು ಇವಾಗ ಸ್ವಲ್ಪ ಹೊತ್ತು ಹಾರಕ್ಕೆ ಅಂತ ಇಟ್ಬಿಟ್ಟು ನಾನು ಸ್ಟ್ರಾಬೆರಿನ ಸ್ವಲ್ಪ ಹಾರ್ಟ್ ಶೇಪಲ್ಲಿ ಕಟ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಿ ಇನ್ನೂ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿರೋ ಹಾರ್ಟ್ ಶೇಪ್ ಸ್ಟ್ರಾಬೆರೀಸ್ನೆಲ್ಲ ಕಟ್ ಮಾಡಿದ್ದೀನಿ. ಅಂದರೆ ಸ್ಟ್ರಾಬೆರೀಸ್ನ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಬಟ್ ನೋಡಬೇಕು ಇದೆಲ್ಲ ಹೆಂಗೆ ಯೂಸ್ ಆಗುತ್ತೆ ಅಂತ. ಸೊ ನಾನಿವಾಗ ಈ ಸ್ಟ್ರಾಬೆರಿಗೆ ಅಂದರೆ ಕಟ್ ಮಾಡ್ಕೊಂಡು ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿರೋ ಈ ಸ್ಟ್ರಾಬೆರೀಸ್ಗೆ ಸ್ವಲ್ಪ ಶುಗರ್ ಸಿರಪ್ ಹಾಕಿ ಸೈಡಿಗೆ ಇಟ್ಟು ನಾನು ಸ್ಟ್ರಾಬೆರಿ ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ಟ್ರಾಬೆರಿ, ಸ್ವಲ್ಪ ಶುಗರು ಮತ್ತು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಮತ್ತು ಕೂಲ್ ಡೌನ್ ಆಗೋಕ್ಕಿಟ್ಟು ಕೂಲ್ ಡೌನ್ ಆಗೋಷ್ಟರಲ್ಲಿ ನಾನು ತಣ್ಣಗಾಗಿರೋ ಕೇಕ್ನ ಸ್ಲೈಸ್ ಮಾಡಿ ಡೆಲಿವರಿ ಕಳಿಸ್ದೆ. ಡೆಲಿವರಿ ಕಳಿಸಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಚೀಸ್ ಕೇಕ್ ರೆಡಿ ಮಾಡೋಣ ಅಂದ್ಕೊಂಡೆ. ಬಟ್ ಇನ್ನೊಂದು 1/2 kg
ಕೇಕ್ ಆರ್ಡರ್ ಬಂದಿತ್ತು ವ್ಯಾಲೆಂಟೈನ್ಸ್ ಡೇಗೆ ಅಂತ. ಸೊ ನಾನು ಆ ಕೇಕ್ನ ರೆಡಿ ಮಾಡೋಣ ಅಂತ ನಾನು ಚೀಸ್ ಕೇಕ್ನ ವಾಪಸ್ ಮತ್ತೆ ಫ್ರಿಜ್ಜಲ್ಲೇ ಇಟ್ಟು ಕೇಕ್ ಬೇಕಿಗೆ ಹಾಕಿದೆ. ಇವಾಗ ನಾನು ಚೀಸ್ ಕೇಕ್ನ ಡಿಮೋಲ್ಡ್ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತು ನನ್ನ ಹಸ್ಬೆಂಡ್ ಬಂದರು ಹೆಲ್ಪ್ ಮಾಡೋಕ್ಕೆ. ಬಿಡು 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 ಕೈ ತೆಗಿ ಕೈ ತೆಗಿ. ಒಂಚೂರು ಹೈಟ್ ಇಡ್ಬೇಕು ತಾನೇ ನೀನು. ಅಲ್ಲ ಬಿಡು 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 ಬೇಡ. ಇದು ಓಪನ್ ಆಗಿದೆಯಲ್ಲ ಕೆಳಗೆ ಬಿದ್ದು ಒಂಚೂರು ಹೈಟ್ ಇಡು ಇನ್ನೊಂದು ಕೆಳಗೆ ಇಟ್ಕೊಂಡಿರ್ತದೆ. ಲೋಟ ಇಡು. ಹಾಕಿದಿದ್ರೆ ಹಿಂಗೆ ಎತ್ಕೋಬೋದಿತ್ತು ನೀಟಾಗಿ. ಅದು ಇದು ಸ್ಟೀಮಲ್ಲಿ ಬೇಕಾಗುತ್ತಲ್ಲ, ಅದನ್ನು ಹಾಕಿದ್ದು ಒಳಗಡೆ ಎಲ್ಲ ಫುಲ್ ನೀರು ಸೇರ್ಕೊಂಡಿದೆ. ಬಟರ್ ಪೇಪರ್ ಹಾಕಿದ್ರು ಸ್ಟೀಮ್ ಒಳಗಡೆ ನೀರು ಸೇರ್ಕೊಳ್ತೀವಿ. ಬಿಡು ನಿಮಿಷ. ಸಾಕು ನಾವು ಎತ್ಕೊಂಡು ಹಿಂಗೆ ಎಲ್ಲಾಡ್ತಾ ಇಲ್ಲ ಅದು. ಇಲ್ಲ ಬಟರ್ ಹಾಕಿದ್ರೆ ಜಾರುತ್ತಲ್ವ, ಬಟರು ಜಾರುತ್ತೆ. ಇದಕ್ಕೆ ಈ ಥರ ಬಾಕ್ಸಸಲ್ಲಿ ಇಡಬೇಕು ಚೀಸ್ ಕೇಕ್ ಎಷ್ಟು ನೀಟಾಗಿ ಡಿಮೋಲ್ಡ್ ಆಯಿತು. ಫುಲ್ ಖುಷಿ ಆಗ್ತಿದೆ. ಸೊ ಅದು ಸ್ಲೈಡ್ ಆಗಬಾರ್ದು ಅಂತ ಏನಾದರೂ ಒಂದು ಐಡಿಯಾ ಹುಡುಕ್ಬೇಕಿತ್ತು. ಅಷ್ಟರಲ್ಲಿ ಆರ್ಡರ್ ಬಂದಿರೋ ಕೇಕ್ನ ಡೆಕೋರೇಟ್ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದಾದ್ಮೇಲೆ ಮತ್ತೆ ಚೀಸ್ ಕೇಕ್ ಡೆಕೋರೇಷನ್. ಒಂದು ಫೋಟೋ ತಗೊಳ್ಳೋಣ, ಅದರ ಮೇಲೆ ಸ್ಟ್ರಾಬೆರಿ ಜೋಡಿಸೋದು. ಇದೆಲ್ಲಿ ಬ್ಲ್ಯಾಕ್ಬೆರಿ ನನ್ನ ಮಕ್ಕಳ ತಂದಿದ್ದು ನನಗೆ, ತಿಂದಿದ್ದೆಲ್ಲ ನೀವ. ಹೆಸರು ಏನು ಮಾಡೋದು? ಇಲ್ಲಿ ಕೆಳಗೆ ಬರೆಯೋದು. ಹೆಸರೇನು ಬೇಡ ಬೇಡ ಬೇಡ. ಹ್ಯಾಪಿ ಬರ್ಡೇ ಚುಚ್ಚದಿದ್ರೆ ತಗೋ ಒಂದಷ್ಟು. ಇದೆಯಾ ಅದು? ಇದು ಅನ್ಸುತ್ತೆ, ಅದು ಚೆನ್ನಾಗಿರೋದಿಲ್ಲ. ಒಂದು ತಗೋಬೋ ಅಷ್ಟ ಮಾಡೋದು. ಒಂದು ನಿಮಿಷ ತಮಕ್ಬೇಡಿ. ಚೀಸ್ ಕೇಕ್ ಸಖತ್ತಾಗಿ ರೆಡಿ ಆಯಿತು. ಒಂದೆರಡು ಫೋಟೋಸ್ ತೊಗೊಂಡು ಮತ್ತೆ ಇದ್ರ ಮೇಲೆ ಸ್ಟ್ರಾಬೆರೀಸ್ ಜೋಡಿಸ್ಬೇಕು ಅಂತ ನಾನಿದ್ದಿದ್ದು. ಬಟ್ ನನ್ನ ಹಸ್ಬೆಂಡು ಎಲ್ಲ ಸುತ್ತ ಸ್ಟ್ರಾಬೆರೀಸ್ ಜೋಡಿಸ್ತಾ ಇದ್ದಾರೆ. ಯಾವುದ್ಯಾವ್ದು ಅಂಟ್ಕೊತ ಇಲ್ಲ, ಅದೆಲ್ಲ ತಿನ್ಕೊತ ಇದ್ದೀನಿ. ಅಲ್ಲಿ ಅದು ಸಣ್ಣ ತೆಳ್ಳಗಿದೆ, ಅದಕ್ಕೆ ಅಲ್ಲ ಗಟ್ಟಿಗೆ ದಪ್ಪಗಿದೆ ಅದಕ್ಕೆ. ಇದು ತೂತಿರತ್ತ ಬೇಡ, ಬೇರೆ ಅದ್ರ ಮೇಲೆ ಒಂದು ತೆಳ್ಳಗಿದೆ ಕಟ್ಟಿಸ್ತೀನಿ. ಈ ಥರದ್ದು ತೂತಿರೋದು ಬೇಕಾದ್ರೆ ತಿನ್ಕೊಳ್ಳಿ ನೆಕ್ಸ್ಟಿಂದ. ನೋಡಿ, ತೂತಿರೋದು ಯಾವುದು ಇಡೋಕ್ಕೆ ಹೋಗ್ಬೇಡಿ. ತಿನ್ಕೋತೀವಿ. ತೂತೈತೆ. ನೀನು ಹೇಳಿದ್ಕೆ ತಿಂತಾ ಇದ್ದ. ಆಮೇಲೆ ವಿತ್ ಆಡಿಯೋ ಸೇವ್ ಮಾಡ್ಕೊ. ಇದಕ್ಕೆಲ್ಲ ಫ್ರೂಟ್ ಕಟ್ಟರ್ಸೇ ಸಿಗುತ್ತೆ ನಿಮಗೆ. ಈ ಥರ ಸ್ಲೈಸ್ ಎಲ್ಲ ನೀಟಾಗಿ ಆಗೋ ಥರದ್ದು. ಹೌದು, ಆ ಥರ ಎಲ್ಲ ತೊಗೊಂಡಿಟ್ಕೋಬೇಕು. ಇಲ್ಲಿದೆ ನೋಡಿ ನಂದು ಹಾರ್ಟ್, ಬ್ಯೂಟಿಫುಲ್ ಹಾರ್ಟ್. ಎಷ್ಟು ನೀಟಾಗಿ ಕಟ್ ಮಾಡಿ ಕೊಡ್ತೀನಿ. ಏಯ್ ಬೇಡ, ತಿನ್ಬೇಡಿ. ಇದು ಇಲ್ಲೆಲ್ಲಾದ್ರೂ ಇಡೋಣ. ಆಯ್ತು, ಕೊಡಿನಿ. ನಿನ್ನ ಯಾಕೆ ನಾನು ಎಷ್ಟು ನೀಟಾಗಿ ಕಟ್ ಮಾಡಿದ್ದೆ. ಅವಳ ಹತ್ರ ವಿನಿಲ್ ಆರ್ಟ್ ಇಲ್ವಾ? ಚೆನ್ನಾಗಿರೋ ಹಾಟ್ ಮೇಲೆ ಇಡಿ. ಬೇಡ, ತಿನ್ಬೇಡಿ. ಅವಳು ಬೇಕಾಗಿರೋದು ವಿನಿಲ್ ಆರ್ಟ್, ನಿನ್ನ ಆರ್ಟ್ ಅಲ್ಲ. ಅದು ವಿನಿಲ್ದೆ. ವಿನಿಲ್ ನಾನು ತಿನ್ಕೊಟ್ಟೆ ಕಟ್ ಮಾಡಿ. ನಿಂಗೆ ಬೇಕಾ? ಅಜ್ಜಿಗೂ ಹಾಟ್ ಬೇಕಂತ ನಿಂಗೆ ಅನ್ನಿಸ್ತಾ ಇದೆಯಾ ಅದು ಬೀಳಲ್ಲ ಅಂತ ಪಕ್ಕನ? ಸೊ ಸಖತ್ತಾಗಿರೋ ಚೀಸ್ ಕೇಕ್ ರೆಡಿ ಆಯಿತು. ಆದರೂ ನನಗೆ ಯಾಕೋ ಸ್ಟ್ರಾಬೆರಿನ ಚೀಸ್ ಕೇಕ್ ಮೇಲೇ ಜೋಡಿಸ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ.
ಆದರೂ ಪರವಾಗಿಲ್ಲ. ಅಷ್ಟರಲ್ಲಿ ನನಗೆ ಇನ್ನೂ 1 kg ಚಾಕ್ಲೇಟ್ ಕೇಕ್ ಬೇಕು ಅಂತ ಆರ್ಡರ್ ಬಂತು. ಸೊ ಚಾಕ್ಲೇಟ್ ಕೇಕ್ನ ಬೇಕಿಗೆ ಹಾಕಿ ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಮಲ್ಕೊಳ್ಳೋದಷ್ಟೇ. ನಾಳೆ ಸ್ಫೂರ್ತಿ ಕೇಕ್ ಹೇಗೆ ಕಟ್ ಮಾಡಿಸೋದು ಅಂತ ನೋಡಬೇಕು. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.